ಗ್ಯಾಂಗ್ ಪೈಪೋಟಿಯಿಂದ ಫೋಟೋ ರಿವೀಲ್. ದಾಸನ ಬಿಂದಾಸ್ ಫೋಟೋ ವೈರಲ್ ಆಗಿದೆ ಹೇಗೆ? ಎರಡು ಗ್ಯಾಂಗ್ಗಳ ನಡುವೆ ಕೋಲ್ಡ್ ವಾರ್ ಶುರುವಾಗಿದ್ಯಾಕೆ? ಸಚಿವರ ಸೂಚನೆ ಬೆನ್ನಲ್ಲೇ ದರ್ಶನ್ಗೆ ರಾಜಾತಿಥ್ಯ. ಈ ಸುದ್ದಿಗಳನ್ನು ನೋಡೋಣ ಡಿ ಗ್ಯಾಂಗ್ ನ್ಯೂಸ್ ಟಾಪ್ನಲ್ಲಿ. ಜೈಲಲ್ಲಿ ದರ್ಶನ್ ಜಾಲಿ ಮೂಡ್ ಬಯಲಾಗಿದ್ದೇ ರೋಚಕವಾಗಿದೆ. ಜೈಲಲ್ಲಿರೋ ಕಾಟೇರನ ದರ್ಬಾರ ದೃಶ್ಯ ಸೆರೆ ಹಿಡಿದಿದ್ಯಾರು? ದರ್ಶನ್ ರಾಜಾತಿಥ್ಯದ ಫೋಟೋ ಆಚೆ ಬಂದಿದ್ದು ಹೇಗೆ ಅನ್ನೋದನ್ನ TV9 ಬಯಲು ಮಾಡ್ತಿದೆ. ಫೋಟೋ ಬಗ್ಗೆ ಇರುವ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆಯುತ್ತಿದೆ. ಜೈಲಲ್ಲಿರೋ ಎರಡು ರೌಡಿ ಗ್ಯಾಂಗ್ಗಳು ಕಾರಣ ಅನ್ನೋದು ಗೊತ್ತಾಗಿದೆ. ಜೈಲಲ್ಲಿರೋ ಎರಡು ಗ್ಯಾಂಗ್ಗಳ ನಡುವೆ ನಿತ್ಯವೂ ಕೋಲ್ಡ್ ವಾರ್ ನಡೆಯುತ್ತಿತ್ತು. ದರ್ಶನ್ಗೆ ಆತಿಥ್ಯ ನೀಡೋ ವಿಚಾರಕ್ಕೆ ಎರಡು ಗ್ಯಾಂಗ್ಗಳ ನಡುವೆ ಸಮರ ನಡೆಯುತ್ತಿತ್ತು. ಉದ್ದೇಶಪೂರ್ವಕವಾಗಿಯೇ ದರ್ಶನ್ ದರ್ಬಾರ್ ಫೋಟೋಗಳನ್ನ ಸೆರೆ ಹಿಡಿಯಲಾಗಿತ್ತು. ಆ ಎರಡು ಗ್ಯಾಂಗ್ನಿಂದಲೇ ದರ್ಶನ್ ರೌಂಡ್ ಟೇಬಲ್ ಪಾರ್ಟಿ ಫೋಟೋ ಬಯಲಾಗಿದೆ. ನನಗಿಂತ ಅವನೇ ಹೆಚ್ಚ ಅನ್ನೋ ಹೊಟ್ಟೆ ಊರಿಗಿಂದ ದರ್ಶನ ಆತಿಥ್ಯಕ್ಕೆ ಬೆಂಕಿ ಬಿದ್ದಿದೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಆತಿಥ್ಯ ಸ್ವೀಕರಿಸಿದ್ದೇ ದರ್ಶನ್ಗೆ ಮುಳುವಾಗಿದೆ. ಎರಡು ಗ್ಯಾಂಗ್ಗಳ ಆತಿಥ್ಯದ ವಾರ್ನಿಂದ ಎರಡು ಫೋಟೋ ಹೊರಬಂದಿದೆ. ದರ್ಶನ್ ಜೈಲು ಸೇರುತ್ತಿದ್ದಂತೆ ಬೇಕರಿ ರಘು ಊಟ, ತಿಂಡಿ, ಸಿಗರೇಟ್ ಸೇರಿ ಸಕಲ ವ್ಯವಸ್ಥೆ ಮಾಡಿದ್ದ. ಕಾರು ಚಾಲಕ ಲಕ್ಷ್ಮಣ್ನಿಂದ ದರ್ಶನ್ಗೆ ಬೇಕರಿ ರಘು ಪರಿಚಯವಾಗಿದ್ದ. ಈ ಪರಿಚಯದಿಂದಲೇ ಬೇಕರಿ ರಘು ದರ್ಶನ್ ಆತಿಥ್ಯ ನೋಡಿಕೊಂಡಿದ್ದ. ದರ್ಶನ್ ಜೈಲು ಸೇರಿ 10 ದಿನವಾಗ್ತಿದ್ದಂತೆ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ಗೆ ಹತ್ತಿರವಾಗಿದ್ದ. ರಘು ದೂರ ಮಾಡಿ ದರ್ಶನ್ಗೆ ನಾಗ ಕಂಪ್ಲೀಟ್ ಕೇರ್ ಟೇಕರ್ ಆಗಿದ್ದ. ದರ್ಶನ್ ಖುಷಿ ಪಡಿಸಲು ರೌಡಿ ನಾಗ ಕೇಳಿದಕ್ಕಿಂತ ಹೆಚ್ಚು ವ್ಯವಸ್ಥೆ ಮಾಡಿದ್ದಾನೆ. ಇದೇ ವಿಚಾರಕ್ಕೆ ದರ್ಶನ್ ಎಣ್ಣೆ, ಸಿಗರೇಟ್ ಸೇದೋ ಫೋಟೋ ವೈರಲ್ ಆಗಿದೆ. ದರ್ಶನ್ಗೆ ನಾಗ ಹತ್ತಿರವಾಗ್ತಿದ್ದಂತೆ ಬೇಕರಿ ರಘುಗೆ ಹೊಟ್ಟೆ ಕಿಚ್ಚು ಶುರುವಾಗಿತ್ತು. ಜೂನಿಯರ್ ಒಬ್ಬ ದರ್ಶನ್ಗೆ ಆಪ್ತ ಆಗಿರೋದು ಬೇಕರಿ ರಘುಗೆ ಹೊಟ್ಟೆ ಉರಿಯುವಂತೆ ಮಾಡಿತ್ತು. ಅಲ್ಲದೆ ಜೈಲಲ್ಲಿ ನಾಗ ಮತ್ತು ಕುಳ್ಳ ಸೀನನ ವ್ಯವಹಾರಗಳು ಕೂಡ ಜಾಸ್ತಿ ಆಗಿತ್ತು. ಹೀಗಾಗಿ ದರ್ಶನ್ ಅಂಡ್ ನಾಗನ ಟೀಮ್ನಿಂದ ಬೇಕರಿ ರಘು ದೂರ ಆಗ್ತಾನೆ. ದರ್ಶನ್ ಆತಿಥ್ಯದ ವಿಚಾರ ಜಗ್ಗ ಜಾಹೀರು ಮಾಡಲು ಪ್ಲಾನ್ ಮಾಡಿದ್ದ ಬೇಕರಿ ರಘು ತನ್ನ ಹುಡುಗರನ್ನ ದರ್ಶನ್ ಅಂಡ್ ನಾಗನ ಹಿಂದೆ ಬಿಟ್ಟಿದ್ದಾನೆ. ಜೈಲಲ್ಲಿ ದರ್ಶನ್ ಅಂಡ್ ನಾಗನ ಟೀಮ್ನ ಬಿಂದಾಸ್ ಲೈಫ್ ಫೋಟೋ ಸೆರೆ ಹಿಡಿದಿದ್ದಾನೆ. ಬಳಿಕ ಜೈಲಿಂದ ಫೋಟೋಗಳು ಹೊರಬಂದು ವೈರಲ್ ಆಗುವಂತೆ ಮಾಡಿದ್ದಾನೆ. ರೌಡಿ ನಾಗನ ಸೇವೆಯಿಂದ ಫಿದಾ ಆಗಿದ್ದ ದರ್ಶನ್ ನಾಗನ ಭೇಟಿಗೆ ಆಗಾಗ ಓಡೋಡಿ ಹೋಗ್ತಿದ್ದ ಅನ್ನೋ ಸಂಗತಿ ಬೆಳಕಿಗೆ ಬಂದಿದೆ. VIP ಬ್ಯಾರಕ್ನಲ್ಲಿರೋ ದರ್ಶನ್ ನಾಗನನ್ನ ಆಗಾಗ ಭೇಟಿ ಮಾಡ್ತಿದ್ದ. ದರ್ಶನ್ ಭೇಟಿಗೆ ಪತ್ನಿ ಸೇರಿ ಅನೇಕರು ಬರ್ತಿದ್ರು. ಈ ವೇಳೆ ವಿಸಿಟರ್ ಭೇಟಿ ಬಳಿಕ ನಾಗನ ಬ್ಯಾರಕ್ಗೆ ಖುದ್ದು ದರ್ಶನ್ನೇ ತೆರಳಿ ಭೇಟಿ ಮಾಡ್ತಿದ್ದ. ಈ ವೇಳೆ ಜೈಲಾಧಿಕಾರಿಗಳು ಬಂದು ಇಲ್ಲಿಂದ ಹೋಗು ಅಂತ ಹೇಳ್ತಿದ್ರು. ವಿಲ್ಸನ್ ಗಾರ್ಡನ್ ನಾಗಾನೆ ತಡೀರಿ ಸಾರ್, 1-2 ನಿಮಿಷ ಅಂತ ಹೇಳ್ತಿದ್ನಂತೆ. ಅಲ್ಲದೆ ತನ್ನ ಹುಡುಗರಿಗೆ ಹೇಳಿ ದರ್ಶನ್ನನ್ನ ತನ್ನ ಬ್ಯಾರಕ್ಗೆ ನಾಗ ಕರೆಸಿಕೊಳ್ಳುತ್ತಿದ್ದಂತೆ. ದರ್ಶನ್ನನ್ನ ಚೆನ್ನಾಗಿ ನೋಡಿಕೊಳ್ಳುವಂತೆ ಸಚಿವರೊಬ್ಬರಿಂದ ರೌಡಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಆದೇಶ ಬಂದಿತ್ತಂತೆ. ದರ್ಶನ್ಗೆ ಸಕಲ ವ್ಯವಸ್ಥೆ ಮಾಡಿಕೊಡುವಂತೆ ಸಚಿವರು ಆಜ್ಞೆ ಹೊರಡಿಸಿದ್ದಾರಂತೆ. ಸಚಿವರ ಸೂಚನೆ ಬಳಿಕ ರೌಡಿ ನಾಗ ದರ್ಶನ್ನ ಸೇವೆಗೆ ಮುಂದಾಗಿದ್ದ. ಇದೇ ವಿಚಾರಕ್ಕೆ ನಾಗ ಮತ್ತು ಬೇಕರಿ ರಘು ನಡುವೆ ಕೋಲ್ಡ್ ವಾರ್ ಶುರುವಾಗಿತ್ತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ ದರ್ಶನ್ ಅಂಡ್ ಟೀಮ್ ನ್ಯಾಯಾಂಗ ಬಂಧನ ಅವಧಿ ಇಂದು ಮುಕ್ತಾಯವಾಗಲಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೊಲೆ ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸಲಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ಮತ್ತೆ ವಿಸ್ತರಿಸುವ ಸಾಧ್ಯತೆಯಿತ್ತು. ಇದಾದ ಬಳಿಕವೇ ಬೇರೆ ಬೇರೆ ಜೈಲಿಗೆ ಆರೋಪಿಗಳನ್ನ ಶಿಫ್ಟ್ ಪ್ರಕ್ರಿಯೆ ನಡೆಯಲಿದೆ ಎನ್ನಲಾಗಿದೆ. ಜೈಲಲ್ಲಿ ದರ್ಶನ್ ಬಿಂದಾಸ್ ಆಗಿದ್ದಾನೆ. ಆದರೆ ದರ್ಶನ್ ಜೊತೆ ಜೈಲು ಸೇರಿರೋ ಆರೋಪಿ ನಂದೀಶ್ ತಂದೆ ತಾಯಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ದರ್ಶನ್ ಬಳಿ ದುಡ್ಡಿದೆ, ಅವರು ಚೆನ್ನಾಗಿದ್ದಾರೆ, ನಾವು ಬಡವರು, ಏನ್ ಮಾಡೋದು ಎಂದಿದ್ದಾರೆ. ಜೈಲಲ್ಲಿ ಮಗನನ್ನ ನೋಡೋದಕ್ಕೆ 10 ನಿಮಿಷವೂ ಬಿಡೋದಿಲ್ಲ ಎಂದಿದ್ದಾರೆ. ಅವರು ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದರು, ಏನು ಮಾಡಿದ್ರು ನಮ್ಗೆ ಏನು ಗೊತ್ತು ಸರ್? ಒಳಗಡೆ ಅವರೇ ಬಿಡಿಸ್ಕೊಬರಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್? ಅಷ್ಟು ಹಣ ಕಟ್ಟಿ ಖರ್ಚು ಮಾಡಿದ್ದೆ ನಾವು. ಎಲ್ಲಿದೆ ಆ ಥರ ಇದ್ರೆ ಬೇಕು, ಇವನ್ ಬೇಕು. ಜೈಲಲ್ಲಿ ಕ್ರಿಮಿನಲ್ಗಳು ಇರ್ತಾರೆ, ಮತ್ಯಾರ ಜೊತೆ ಓಡಾಡೋಕೆ ಆಗುತ್ತೆ ಅಂತ ಮಾಜಿ ಸಂಸದೆ ಸುಮಲತಾ ಹೇಳಿದ್ದಾರೆ.
ಬೆಂಗಳೂರಲ್ಲಿ ಮಾತನಾಡಿದ ಅವರು, ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಾಗನ ಫ್ರೆಂಡ್ಶಿಪ್ ಮಾಡಿಕೊಂಡು ಮಸ್ತಿ ಮಾಡಿರ್ಬೇಕು, ಇದೇನು ಮೊದಲೇನಲ್ಲ ಎಂದಿದ್ದಾರೆ. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮಗೆ ಯಾರು ಸಿಗ್ತಾರೆ ಜೊತೆಯಲ್ಲಿ ಓಡಾಡೋಕ್ಕೆ? ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ? ಜೈಲಲ್ಲಿ ಅವರ ಜೊತೆಯಲ್ಲಿ ಇರೋರ ಜೊತೆಯಲ್ಲಿ ಮಾತಾಡದೆ ಇನ್ಯಾರು ಸಿಗ್ತಾರೆ ಅವ್ರಿಗೆ ಮಾತಾಡೋಕ್ಕೆ? ನೀವು ಹೇಳೋದು ಅವ್ರು ಜೈಲಲ್ಲಿ ಇನ್ಯಾರನ್ನೂ ಮಾತಾಡಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟಾ ಅಂತ ನೀವೇ ಎದೆ ಮುಟ್ಕೊಂಡು ಹೇಳಿಬಿಡಿ. ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ, ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಈವರೆಗೂ? ದರ್ಶನ್ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದ್ದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ.